ಓಕೆ, ಇನ್ನ ಪ್ರೋಮೋ ನೋಡಿದೀರಾ ಇವತ್ತದು ವೈಲ್ಡ್ ಕಾರ್ಡ್ ಎಂಟ್ರಿ? ಏನ್ ಅನ್ನಿಸ್ತು ಆ ಕಂಟೆಸ್ಟೆಂಟ್ ಬಗ್ಗೆ? ಅಯ್ಯೋ, ನಾನು ಇರಬಾರ್ದಾಗಿತ್ತಾ ಅನ್ನಿಸ್ತಿದೆ ಸೀರಿಯಸ್ಲಿ. ನಾನು ಹೋಗಿ ಫುಲ್ ಸಾಥ್ ಕೊಟ್ಬಿಟ್ಟಿರ್ತಿದ್ದೇನೋ ರಘು ಅವರಿಗೆ. ಬಟ್ ಇಲ್ಲ, ಅವ್ರ ಜೋರು ನಿಜವಾಗ್ಲೂ ಒಳಗಿಂದ ಬರ್ತಿರೋ ಜೋರ. ಯಾಕಂದ್ರೆ ನನಗೆ ಅಕೇನು ಅವ್ರಿಗೆ ಗೊತ್ತಿಲ್ಲ. ರಘು ಅವರು ನಿಜವಾಗ್ಲೂ ಒಳಗಿಂದ ಬರ್ತಿದ್ಯಾ ಅಥವಾ ಬರೀ ಹೊಸದ್ರಲ್ಲಿ ಅಗಸ ಬಟ್ಟೆನ ಎತ್ತೆತ್ತೆ ಹೋಗದ ಅಂತಾರಲ್ಲ ಆ ಥರನ ಗೊತ್ತಿಲ್ಲ. ಬಟ್ ಅವ್ರು ನಿಜವಾಗ್ಲೂ ಆ ನಿಲುವನ್ನ ತಗೊಂಡಿದ್ರೆ. ಅವ್ರ ವೈಫ್ ನೆನ್ನೆ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ನನ್ನ ತಲೆ ಒಂದು ಬಿಟ್ಟು ಮಿಕ್ಕಿದೆಲ್ಲ ಹೊಡೆದಾಕಿದ್ದಾರೆ ಅಂತ. ಹೌದಾ? ಓಕೆ, ಆ ಥರ ಆದರೆ ನಿಜವಾಗ್ಲೂ ಚಾಟಿ ಏಟ್ಗಳು ಒಳಗಿಂದಾನೇ ಬೀಳಕ್ಕೆ ಶುರು ಆಗುತ್ತೆ. ಅದು ಆ ಕಷ್ಟದ ಕೆಲಸ ಪಾಪ ಸುದೀಪ್ ಸರ್ಗೆ ಒಂದು ಸ್ವಲ್ಪ ರಿಲೀಫ್ ಸಿಗ್ಬೋದು, 1-2 ವಾರ ಅನ್ಸುತ್ತೆ. ಬಟ್ ಆಗಬೇಕು. ನಾನು ಹೇಳೋದೇನು ಗೊತ್ತಾ, ತಪ್ಪು ಮಾಡೋದು ಸಹಜ. ಯಾರೂ ತಪ್ಪು ಮಾಡ್ದಿರೋ ಮನುಷ್ಯ ಅಲ್ಲ. ನಾನು ಮಾಡಿರ್ತೀನಿ, ನೀವು ಮಾಡಿರ್ತೀರ. ಬಟ್ ಅದನ್ನು ತಿದ್ಕೊಂಡು ನಡಿಬೇಕು. ಇವಾಗ ಅವ್ರ ವ್ಯಕ್ತಿತ್ವ ಈ 3 ವಾರದಲ್ಲಿ ಯಾವುದೋ ಒಂದು ರೀತಿ ಬಿಂಬಿತ ಆಗಿದೆ. ಅಶ್ವಿನಿ ಗೌಡ ಮತ್ತು ಜಾನು ಅವ್ರು ಕೆಟ್ಟವರು ಅಂತ ನಾನು ಹೇಳಲ್ಲ. ಆ್ಯಂಡ್ ಐ ಆಮ್ ನೋ ಬಡಿ ಟು ಜಡ್ಜ್ ದೇಮ್. ಬಟ್ ನನ್ನ ಮುಂದೆ ಏನೋ ನಡೆದಿರೋ ಬೇಸಿಸ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ಆಗಿರೋದು, ಸುದೀಪ್ ಸರ್ ಹೇಳಿರೋದು, ಅವ್ರಿಗೆ ಅಫ್ಕೋರ್ಸ್ ಜನಗಳ ಕಣ್ಣಲ್ಲಿ ಅವ್ರು ಏನಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದಲ್ವಾ, ನಾವು ತಪ್ಪು ಮಾಡಿದ್ದೀವಿ ಅಂತ 2 ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿ ಅವ್ರ ನಡವಳಿಕೆನ ಬದಲಾಯಿಸ್ಕೊಂಡು ನಿಜವಾದ ಆಟ ಆ ಥರ ಮಾತಾಡಿ ಇಷ್ಟು ದಿನ ಜನಗಳು ಏನು ಬೈತಿದ್ರು ಅವರೇ ಹೊಗಳೋಂಗಾಗಿ ಅಲ್ಲಿ ಉಳ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ. ಬಟ್ ಇದೇ ಥರ ಆಡಿದ್ರೆ ಸರಿಯಾಗಿ ಹೊಡಿಸ್ಕೊಂಡು ಹೊರಗಡೆ ಬರ್ತಾರೆ. ಆ ಥರ ಆಗದೆ ಇರಲಿ.